ಗ್ಯಾರಂಟಿ ಯೋಜನೆಯಿಂದ ಸರ್ಕಾರಕ್ಕೆ ಗ್ಯಾರಂಟಿ ಯೋಜನೆ ದುಬಾರಿ ಆಗಿರುವಂತೂ ಸತ್ಯ. ಯಾಕಂತೇಳಿ ವರ್ಷಕ್ಕೆ ಸುಮಾರು 55,000 ಕೋಟಿ ರೂಪಾಯಿಂದ ಸುಲಭ ಅಲ್ಲ. ಆ 55,000 ಕೋಟಿಯಲ್ಲಿ ಬಹಳಷ್ಟು ಅಭಿವೃದ್ಧಿ ಮಾಡ್ಬೋದು. ಅಭಿವೃದ್ಧಿ ಕೆಲಸಗಳು ಹಿನ್ನಡೆ ಆಗಿರುವಂತೂ ಸತ್ಯ. ಇದರ ನಡುವೆ ಗ್ಯಾರಂಟಿಗಳ ಪರಿಷ್ಕರಣೆ ಕೂಡ ಆಗಬೇಕಾಗಿರ್ತಕ್ಕಂಥದ್ದು. ಆದರೆ ಕಾಂಗ್ರೆಸ್ ಸರ್ಕಾರಕ್ಕೆ ಈಗ ಜ್ಞಾನೋದಯ ಆಗಿದೆ. ಈ ಎಲ್ಲ ಗ್ಯಾರಂಟಿ ಸಮಿತಿ ಸದಸ್ಯರಿಗೆ ಈಗಷ್ಟೇ ಜ್ಞಾನೋದಯ ಆಗಿದೆ. ಈ ಗ್ಯಾರಂಟಿಯನ್ನ ತಾವು ಒಪ್ತೀರಾ ಮೇಡಮ್? ಡೆಫಿನೆಟ್ಲಿ ಸರ್, ಇದೇನು ಬರೀ ನಾವು ಇಂಟ್ರೊಡ್ಯೂಸ್ ಮಾಡಿರೋದಲ್ಲ, ವರ್ಲ್ಡ್ ವೈಡ್ ಇದೆ, ಅಮೆರಿಕಲ್ಲೂ ಇದೆ, ಜರ್ಮನಿಲೂ ಇದೆ, ಎಲ್ಲ ಕಡೆ ಇದೆ. ಫಸ್ಟ್ ಆಫ್ ಆಲ್ ನಾನು ಹೇಳಬೇಕಾಗಿರೋದು, ಗ್ಯಾರಂಟಿ ಅನ್ನೋದು ನಾವು ಕೊಡ್ತಾ ಇರೋದು ಫಾರ್ ದ ಬೆನಿಫಿಷರೀಸ್. ಸೊ ಈ ವೆರಿಫಿಕೇಷನ್ ಪ್ರೊಸೆಸ್ ಏನಾಗ್ತಾ ಇದೆ ಅದು ಕರೆಕ್ಟಾಗಿ ಆಗ್ತಾ ಇದೆ. ಯಾಕಂದರೆ ಇನ್ಎಲಿಜಿಬಲ್ ಪೀಪಲ್ ಅಥವಾ ರಿಚ್ ಪೀಪಲ್ ಅಥವಾ ಏನೋ ಅಂಥವ್ರಿಗೆಲ್ಲ ಹೋಗಬಾರ್ದು. ಅವ್ರ ಫ್ರಾಡ್ಗೆ, ಡೂಪ್ಲಿಕೇಟ್ಸ್ಗೆ ಅದು ವೆರಿಫಿಕೇಷನ್ಸ್ಗೆ ಇಟ್ ಇಸ್ ಗೋಯಿಂಗ್ ಟು ಬಿ ಕಂಟಿನ್ಯೂಸ್. ಇಟ್ ಇಸ್ ನಾಟ್ ಒನ್ ಟೈಮ್ ಪ್ರೋಸೆಸ್. ಕಂಟಿನ್ಯೂಸ್ ಆಗಿ ಗುಡ್ ಗವರ್ನೆನ್ಸ್ ಅಥವಾ ಗುಡ್ ಅಡ್ಮಿನಿಸ್ಟ್ರೇಟಿವ್ ಪಾಲಿಸಿ ಎಲ್ಲ ಆಗ್ತಾ ಇದೆ ಅಲ್ಲಿ ಇದು ವೆರಿಫಿಕೇಷನ್ ಆಗೇ ಆಗುತ್ತೆ. ಗ್ಯಾರಂಟಿ ಬಗ್ಗೆ ನಾನು ಹೇಳ್ತೀನಿ, ಇಂಡಿಯನ್ ಎಕಾನಮಿ ಬರೀ ರಿಚ್ ಅಥವಾ ಲಾರ್ಜರ್ ಕಾರ್ಪೊರೇಷನ್ಸ್ಗೆ ಮಾತ್ರ ಅಲ್ಲ, it has to support the needy. That is what I believe in. ಗ್ಯಾರಂಟಿ ಯೋಜನೆ ಮಿಸ್ಯೂಸ್ ಮಾಡ್ಕೊಳ್ತಿದ್ದಾರೆ, ಆಯ್ತಾ? ನಮ್ಮ ಇಂಡಿಯನ್ಸ್ ಅದರಲ್ಲೂ ಕೆಲವರು ಮನೆ ಕಡೆ ಚೆನ್ನಾಗಿದ್ದರೂ ಕೂಡ ಬಳಸ್ಕೊಂತಾರೆ. ತಪ್ಪಲ್ಲ ಇದು? ಕೊಟ್ಟಿರತಾನೆ ಮಿಸ್ಯೂಸ್ ಮಾಡ್ಕೊಳ್ಳಕ್ಕೆ. ಇವತ್ತು BPL ಕಾರ್ಡ್ 3 ವರ್ಷದಿಂದ ಕೊಟ್ಟಿಲ್ಲ, ಇನ್ನು ಗ್ಯಾರಂಟಿ ಇಲ್ಲ. ಎಲ್ಲಿ BPL ಕಾರ್ಡ್ ಕೊಟ್ಟರೆ 2,000 ರೂಪಾಯಿ ಕೊಡಬೇಕು ಅಂತ BPL ಕಾರ್ಡೇ ಬಿಟ್ಟಿಲ್ಲ ಮುನಿಯಪ್ಪನವರು. ಇನ್ನು ಗ್ಯಾರಂಟಿ ಎಲ್ಲಿಂದ ಕೊಡ್ತಾರೆ ಅವರು? ಇದು 200 ಯೂನಿಟ್ ಕರೆಂಟು ಡೆಲ್ಲಿನಲ್ಲಿ ನಮ್ದು ಕಾಪಿ ಮಾಡಿದ್ರಲ್ವಾ, 200 ಯೂನಿಟ್ ಎಲ್ಲರಿಗೂ ಕೊಡ್ತಾ ಇದಾರೆ ಕರೆಂಟು? ಕೊಡ್ತಾ ಇಲ್ಲ. 200 ಯೂನಿಟ್ ಯಾರಿಗೂ ಕೊಡ್ತಾ ಇಲ್ಲ. ಆಮೇಲೆ ಇನ್ನೊಂದು, ಸತ್ತವ್ರೆಲ್ಲ ತಗೋತಾರೆ ಅಂದ್ರೆ ಸರ್ BBMP ಆಫೀಸಲ್ಲಿ ಡೆತ್ ಸರ್ಟಿಫಿಕೇಟ್ ಇರಲ್ವಾ? ಇವ್ರು ಅನುಷ್ಠಾನದವ್ರು ಹೋಗಿ ಅಲ್ಲಿ ಚೆಕ್ ಮಾಡಕ್ಕಾಗಲ್ವಾ? ವಯಸ್ಸಾದವ್ರು ತಂಪ್ರಿಂಟ್ ಹೆಂಗ್ ಕೊಡಕ್ಕಾಗುತ್ತೆ ಸರ್? ಬಯೋಮೆಟ್ರಿಕ್ ಮಾಡ್ತೀನಿ ಅಂತಾರೆ, ಅತ್ತೆ ಕೊಡ್ತಾರೆ, ಸೊಸೆ ಕೊಡಲ್ಲ. ಅತ್ತೆ ಸೊಸೆ ಜಗಳ ಆಡ್ತಾರೆ. ವಯಸ್ಸಾದವ್ರನ್ನ ಕರ್ಕೊಂಡೋಗಿ ಯಾರು ಬೆಂಗಳೂರಿನಲ್ಲಿ ತಂಪ್ರಿಂಟ್ ಕೊಡಿಸಿ ಅವ್ರಿಗೆ 2,000 ಬರೋ ಹಂಗ್ ಮಾಡ್ತಾರೆ. ನಾನು ಬಯೋಮೆಟ್ರಿಕ್ ಮಾಡ್ತೀನಿ, ನಾಳೆ ನಾನು ಸತ್ತೋಗ್ಬಿಡ್ತೀನಿ, ನನಗೆ ಬರಲ್ವಾ? ಹಂಗಾದ್ರೆ ತುಂಬಾ ಸರ್ಕಾರ ಹೆಣ್ಮಕ್ಳಿಗೆ ತುಂಬಾ ಮೋಸ ಮಾಡ್ತಾ ಇದೆ. ಸುಳ್ಳು ಭರವಸೆ ಕೊಟ್ಟು ಸರ್ಕಾರ ದುಡ್ಡು, ಹೆಣ್ಮಕ್ಳು ದುಡ್ಡನ್ನ ಕಿತ್ಕೊಂಡು ತುಂಬಿಕೊಳ್ಳೋದಕ್ಕೆ ಸರ್, ಈ ರಾಜ್ಯ ಸರ್ಕಾರ, ರಾಜ್ಯ ಕಾಂಗ್ರೆಸ್ ಸರ್ಕಾರ 3 ವರ್ಷದಿಂದ ಅವ್ರದ್ದು 3 ವರ್ಷ ಸಾಧನೆ ಏನಂದ್ರೆ ಇದೆ, 2 ವೈಟ್ 1 ರೆಡ್. ಇದೇ ಇವ್ರು ಕೊಟ್ಟಿರೋ ಗ್ಯಾರಂಟಿ ಸರ್. ಒಂದು ಅದು ಯಾರ ಕೈಯಲ್ಲಿ ಇದೆಯೋ ಅವ್ರು ನಾಮ ಹಾಕೊಂಡು ಕೂತ್ಕೊಂಡಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರ ಅವಾಗ ಗ್ಯಾರಂಟಿ ಯೋಜನೆಗಳು ನೋಡಿ, ಗ್ಯಾರಂಟಿ ಅನ್ನೋದು ವೈಜ್ಞಾನಿಕವಾಗಿ ಆಗಿಲ್ಲ ಅಂತ ಎಲ್ಲರಿಗೂ ಇವಾಗ್ಲೂ ಮನವರಿಕೆ ಆಗ್ತಾ ಇದೆ. ಅದರಿಂದನೇ ಪರಿಷ್ಕರಣೆ ಮಾಡ್ಬೇಕಾಗಿರೋದು ಕಾಲ ಕಾಲಕ್ಕೆ ಸರಿ. ಆದ್ರೆ 2 ತಿಂಗಳ ಗ್ಯಾರಂಟಿ 5,000 ಕೋಟಿ ಬಚ್ಚಿಟ್ಕೊಂಡ್ರು. ಈಗ ಗ್ಯಾರಂಟಿ ನೆಪದಲ್ಲಿ, ಪರಿಷ್ಕರಣೆ ನೆಪದಲ್ಲಿ ಸುಮಾರು 2-3 ತಿಂಗಳು ಇದೇ ತರ ಹೋಗ್ತಾರೆ. ಇವ್ರಿಗೆ ಸರ್ವರ್ ಡೌನ್ ಇರುತ್ತೆ. ಆ ಸರ್ವರ್ಗೆ ಏನ್ ವ್ಯವಸ್ಥೆ ಮಾಡ್ತಾರೆ? ಆ ನಿಟ್ಟಿನಲ್ಲಿ ಈ ಅಧಿಕಾರಿಗಳು ಕೆಲಸ ಮಾಡ್ತಾರ? ಈ ಅನುಷ್ಠಾನ ಸಮಿತಿ ಅವರು ಎಲ್ಲಿರ್ತಾರ ಅವತ್ತು? ಆ ಸರ್ವರ್ ಡೌನ್ ಅಂತ ಇನ್ನೂ 4 ತಿಂಗಳು. ನಿಮ್ಮ ನಿಮಿಷ, ಅನುಷ್ಠಾನ ಸಮಿತಿ ಮೇಲೆ ಆರೋಪ ಮಾಡ್ತಾರೆ ನೀವೆಲ್ಲ. ಅನುಷ್ಠಾನ ಸಮಿತಿಯವರು, ಗ್ಯಾರಂಟಿ ಅನುಷ್ಠಾನ ಸಮಿತಿ, ನೀವೇನು 2 ವರ್ಷ ಏನು ಮಾಡಿದ್ರು ಅಂತ ಪ್ರಶ್ನೆಯನ್ನು ಮಾಡ್ತಾವ್ರೆ. 2 ವರ್ಷ ಕಾಫಿ, ಟೀ, ಬಿಸ್ಕೆಟ್, ಊಟ, ನಮ್ದೆಲ್ಲ ಟ್ಯಾಕ್ಸ್ ದುಡ್ಡು ತಗೊಂಡು ಮಜಾ ಮಾಡಿದ್ರ ಅಂತ? ಎಲ್ಲಿ ಕಾಫಿ, ಟೀ, ಬಿಸ್ಕೆಟ್ ತಿಂದಿರೋದು ತೋರಿಸಿಲ್ಲ, ನಾವು ತಿಂದೂ ಇಲ್ಲ. ಒಂದ್ ನಿಮಿಷ, ಕಾರ್ಯವೈಖರಿ ಏನು ಅಂದ್ರೆ, ನಮ್ಗೆ ಅಧಿಕಾರ ಕೊಟ್ಟಿರೋದೇನು ಅಂದ್ರೆ ರೇಷನ್ ಸರಿಗ್ ಬರ್ತಿದ್ಯಾ ಹೋಗ್ ನೋಡಿ. ಯಾವ ಮನೆಯಲ್ಲಿ ಈಗ ನಮ್ಮ ಹತ್ರ ಬರ್ತಾರೆ ಯಾರಾದ್ರೂ, ನಮ್ಗೆ 2,000 ಬರ್ತಿಲ್ಲ ಅಂತ ಅವ್ರನ್ನ ನೋಡ್ಬೇಕು. ನಾವೇ ಈಗ ಹೇಳಿರೋದು, ಯಾವ ಕಮಿಟಿ ಅವ್ರು ಇದ್ದೀರಿ ಅವರೇ ಹೇಳಿರೋದು ದುಡ್ಡು ದುರುಪಯೋಗ ಆಗ್ತಾ ಇದೆ ಅಂತ ಹೇಳ್ತಾ ಇರೋರೆ. ನಾವು ಏನೇ ಪ್ರಾಬ್ಲಮ್ ಇದ್ರು ನಾವು ಖುದ್ದಾಗಿ ಡಿಪೋಟ್ ಹೋಗಿ ಸರ್ವಿಸ್ ಮಾಡ್ತೀವಿ. ದುಡ್ಡು ಬರ್ತಾ ಇಲ್ಲ ಅಂದ್ರೆ ನಾವೇ ಮಹಿಳಾ ಇಲಾಖೆಗೆ ಹೋಗ್ಬಿಟ್ಟು ಅವ್ರಿಗೆ ದುಡ್ಡು ಕೊಡಿಸ್ತಾ ಇದೀವಿ. ಪ್ರತಿಯೊಂದು 1 ರೂಪಾಯಿ ನಾವು ತಗೊಂತಾ ಇಲ್ಲ, ಫ್ರೀಯಾಗಿ ಮಾಡ್ತಾ ಇದ್ದೀವಿ. ಹೊಸ ನಿಗಮ ಮಂಡಳಿ, ಆ ನಿಗಮ ಮಂಡಳಿ ಕರೆಕ್ಟ್ ಆಗಿ ಬರ್ಬೇಕು ಅಂದ್ರೆ ಕೆಲವು ಕಾನೂನು ಬದ್ಧವಾಗಿ ಎಲ್ಲಾನು ಮಾಡ್ಬೇಕಾಗತ್ತೆ. ಆ ನಿಗಮ ಮಾಡಿದ್ಮೇಲೆ ಅದು ಅನುಷ್ಠಾನಕ್ಕೆ ಬರೋಕ್ಕೋಸ್ಕರ ನಮ್ಮನ್ನೆಲ್ಲ ಮಾಡಿದ್ದಾರೆ. ಈಗ ಏನಕ್ಕೆ ಪರಿಶೀಲನೆ ಮಾಡ್ಬೇಕಾಗಿರೋದು ಅಂದ್ರೆ ನಾವು ರಿಪೋರ್ಟ್ ಕೊಟ್ಟಿದ್ದೀರಿ. ಈ ತರ ಸತ್ತೋರ್ ಹೆಸರಲ್ಲಿ ರೇಷನ್ ತಗೋತಾ ಇದ್ದಾರೆ, ಸತ್ತೋರ್ ಹೆಸರಲ್ಲಿ ದುಡ್ಡು ತಗೊಳ್ತಾ ಇದ್ದಾರೆ. ನೋಡಿ, ಕೆಲವರು ಅಕೌಂಟ್ ಅಲ್ಲಿ ದುಡ್ಡು ಬೀಳ್ತಾ ಇದೆ, ತಂದೆ ತಾಯಿಗೂ ಗೊತ್ತಾಗ್ತಾ ಇಲ್ಲ, ಮಕ್ಕಳು ತಗೋತಾ ಇದ್ದಾರೆ, ಮತ್ತೆ ನಮ್ಗೆ ಬರ್ತಾ ಇಲ್ಲ ಅಂತವ್ರೆ. ಅಂತದೆಲ್ಲ ಪರಿಷ್ಕರಣೆ ಆದ್ರೆ ಸರಿಗ್ ಬರುತ್ತೆ. 2.5 ವರ್ಷ ಬೇಕಿತ್ತ ಸ್ವಾಮಿ ಪರಿಷ್ಕರಣೆ ಮಾಡ್ಲಿಕ್ಕೆ. ಯಾರು ದುಡ್ಡು ರೀ ಇದು? ನಿಮ್ಮನ್ನ ಯಾರು ಪ್ರಶ್ನೆ ಮಾಡೋರಿಲ್ವ? ನೀವು ಅನ್ಕೊಂಡಿರ್ಬೋದು ನಮ್ಮನ್ನ ಯಾರು ಅಧಿಕಾರದಲ್ಲಿ ಪ್ರಶ್ನೆ ಮಾಡಕ್ ಸಾಧ್ಯ ಇಲ್ಲ ಅಂತ ಇರ್ಬೋದು. ಈ ರಾಜ್ಯದ ಜನರ ಮತದಾರರು ನಿಮಗೆ ಪ್ರಶ್ನೆಯನ್ನ ಮಾಡಕ್ ಶುರು ಮಾಡಿದ್ರೆ ನಿಮಗೆ ಅಧಿಕಾರನೇ ಸಿಗಲ್ಲ ಸರ್. ನಾವು ಯಾವತ್ತು ಪ್ರಶ್ನೆನ ನಾವು ತಗೊಳ್ತಾ ಇದೀವಿ ಸರ್. ನಾವು ಪ್ರಶ್ನೆ ಮಾಡಬೇಡಿ ಅಂತ ಯಾರಿಗೂ ಹೇಳ್ತಾನೆ ಇಲ್ಲ.
ಪ್ರತಿಯೊಂದು ಕಾರ್ಯಕ್ರಮ ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರು ಅದರೇ ಆದಂಥ ಮಾನದಂಡಗಳು ಇರುತ್ತೆ. ಕಾಲಕ್ರಮೇಣ ಅದು ಪರಿಷ್ಕರಣೆ ಆಗ್ತಾ ಹೋಗುತ್ತೆ. ಅದೇ ರೀತಿ ಇಲ್ಲಿ ಕರ್ನಾಟಕ ರಾಜ್ಯದ ಬೊಗಸೆಯ ದುಡ್ಡು ಕರ್ನಾಟಕದ ಮತದಾರರಿಗೆ ತಲುಪಬೇಕು, ಕರ್ನಾಟಕದ ಜನತೆಗೆ ತಲುಪಬೇಕು ಅನ್ನೋ ಒಂದು ಆಶಯ. ನಾವು 2.5 ವರ್ಷದಿಂದ ನಡೆಸಿರುವಂಥ ಎಲ್ಲ ಒಂದು ಮನೆ ಭೇಟಿ ಆಗಲಿ, ಈ ನಮ್ಮ ಸೋದರ ಸೋದರಿಯರಿಗೆ ಮಾಡಿರುವ ಒಂದು ಸಹಾಯದಿಂದ, ನಮ್ಮ ಕಮಿಟಿಯವರೆಲ್ಲ ಮಾಡಿರೋ ಒಂದು ಸಹಾಯದಿಂದ ನಮಗೆ ಕಂಡಂಥ ಒಂದು ನ್ಯೂನತೆಗಳನ್ನ ನಾವು ಸರ್ಕಾರದ ಮುಂದೆ ನೋಡಲ್ ಅಧಿಕಾರಿಗಳ ಮುಂದೆ ಇಟ್ಟು ಈ ರೀತಿ ಒಂದು ಪರಿಷ್ಕರಣೆ ಮಾಡಿ ಇಲ್ಲೊಂದು ಬದಲಾವಣೆ ಮಾಡಿದಾಗ ಇಲ್ಲಿ ನಮ್ಮ ಮತದಾರರು ಕರ್ನಾಟಕದ ಪ್ರಜೆಗಳು ಮಾತ್ರ ಈ ಒಂದು ಗ್ಯಾರಂಟಿ ಸಿಗುತ್ತೆ ಅನ್ನೋದು ಒಂದು ನಮ್ಮ ಅಭಿಪ್ರಾಯಗಳಾಗಿತ್ತು. ಇಲ್ಲಿ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಒಂದೇ ಅಲ್ಲ, 5 ನೀವು ಗ್ಯಾರಂಟಿ ಯೋಜನೆ ಯಾವ ಮಟ್ಟಕ್ಕೆ ಹಣ ಕೊಡ್ತೀರಂತ ಗೊತ್ತು. ಪ್ರತಿ ತಿಂಗಳು ಯಾರ ಖಾತೆಗೂ ಬೀಳ್ತಾ ಇಲ್ಲ. ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಇದೆಯಲ್ಲ, ನಿಮ್ಮ ಗೃಹಲಕ್ಷ್ಮಿ ಯೋಜನೆ 3 ತಿಂಗಳು ಬರಲ್ಲ. ಆಯ್ತಾ, ಚುನಾವಣೆ ಬಂತು ಅಂದ್ರೆ ಯಾವ್ದಾರ ಒಂದು ಎಲೆಕ್ಷನ್ ಇದೆ ಅಂತ ಹೇಳಿದ್ರೆ ದಬಕ್ಕಂತ ಒಂದೇ ಸರಿ 4 ತಿಂಗಳದ್ದು ಹಾಕ್ತೀರಾ. ಎಸ್ ಮೇಡಮ್. ಸರ್, ಗ್ಯಾರಂಟಿ ಯೋಜನೆಗಳು ಅಂತ ನಮ್ಮನ್ನ ಇಷ್ಟು ಪ್ರಶ್ನೆ ಮಾಡೋರು ಇಡೀ ದೇಶದಲ್ಲಿ 5-6 ಕಡೆ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿದ್ದಾರೆ. ದೆಹಲಿಯಲ್ಲಿ ಬೇಡ ನಿಮ್ದು ಹೇಳ್ರಿ ಕತೆ. ನಿಮ್ಮ ಮನೆ ದೋಸೆ, ನಿಮ್ಮ ಮನೆ ಕಾವಲಿ ತೂತಾಗಿದೆ, ನಿಮ್ಮ ಮನೆ ಕಾವಲಿ ತೂತಾಗಿದೆ, ಅವ್ರ ಮನೆ ದೋಸೆ ತೂತಾಗಿರೋದು ಹೇಳ್ಬೇಡಿ. 4 ಕಂತು ಗ್ಯಾರಂಟಿ ಹಣವನ್ನ ಹೆಣ್ಣು ಮಕ್ಕಳಿಗೆ ಕೊಟ್ಟಿದೀವಿ. ಗೃಹ ಜ್ಯೋತಿ, ಗೃಹ ಭಾಗ್ಯ, ಅನ್ನ ಭಾಗ್ಯ ಎಲ್ಲಾನು ಕೊಟ್ಟಿದೀವಿ. ಆದ್ರೆ ಬೇರೆ ಕಡೆ ಏನು ಗ್ಯಾರಂಟಿ ಯೋಜನೆಗಳು ಪರಿಷ್ಕರಣೆ ಅನ್ನೋ ನೆಪದಲ್ಲಿ ದೆಹಲಿಯಲ್ಲಿರ್ಬೋದು, ಬಿಹಾರಲ್ಲಿರ್ಬೋದು, ಬೇರೆ ಕಡೆ ಯಾಕೆ ಕೊಟ್ಟಿಲ್ಲ? ನೀವು ಅದನ್ನ ಪ್ರಶ್ನೆ ಮಾಡಿ. ನಾವು ಅಟ್ಲೀಸ್ಟ್ ನೋಡಿ, ಸರ್ಕಾರ ಅಧಿಕಾರಕ್ಕೆ ಬಂದ ಒಂದು 15 ದಿವಸದಲ್ಲಿ ನಾವು ಶಕ್ತಿ ಯೋಜನೆಯನ್ನ ಜಾರಿಗೆ ತರ್ತೀವಿ, ಹೆಣ್ಣು ಮಕ್ಕಳ ಸಬಲೀಕರಣದತ್ತ ನಾವು ಇದು ಮಾಡ್ತೀವಿ. ಆದ್ರೆ ಬೇರೆ ಕಡೆ ಇದುವರೆಗೂ KOC ಮಾಡ್ತೀವಿ, ಅದು ಮಾಡ್ತೀವಿ ಅಂತ ದೆಹಲಿಯಲ್ಲಿ 1 ರೂಪಾಯಿ ಹಾಕಿಲ್ವಲ್ಲ ಸರ್ ಅಕೌಂಟ್ಗೆ ಹೆಣ್ಮಕ್ಳಿಗೆ. ಈ ರೀತಿ ಮೋಸ ಮಾಡೋರು ಬಂದು ಇಲ್ಲಿ ನಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅನೇಕರು ನೋಡಿ ಸತ್ತೋಗಿರೋ ಅಂತವ್ರು ಇರ್ಬೋದು, ಅಥವಾ ಡ್ಯೂಪ್ಲಿಕೇಟ್ ಮಾಡಿ ಕೆಲವೊಂದು ಹಣ ಪಡೆದಿದ್ರು. ಅದನ್ನ ಇವತ್ತು ನಾವು ಪರಿಷ್ಕರಣೆ ಮಾಡ್ತಾ ಇದೀವಿ. ಜಾರಿಗೆ ತಂದಿಲ್ಲ ಅಂದ್ರೆ ಅದಕ್ಕೊಂದು ಹೇಳ್ತೀರಾ, ಜಾರಿಗೆ ತಂದ್ಮೇಲೆ ಪರಿಷ್ಕರಣೆ ಮಾಡ್ತೀವಿ ಅಂದ್ರೆ ಅದಕ್ಕೊಂದು ಹೇಳ್ತೀರಾ. ಗ್ಯಾರಂಟಿ ಸದಸ್ಯರಾಗಿರ್ತಕ್ಕಂಥ ವಿನಾಯಕ್ ಅವರು ಇದ್ದಾರೆ ನಮ್ಮ ಮುಂದೆ, ರಾಜಾಜಿನಗರದ ಗ್ಯಾರಂಟಿ ಸಮಿತಿ ಸದಸ್ಯರು. ಸರ್, ತಿಂಗಳಿಗೆ ಎಷ್ಟು ಬರುತ್ತೆ ಸರ್ ದುಡ್ಡು ನಿಮಗೆ? ನಮ್ಮ ಟ್ಯಾಕ್ಸ್ ದುಡ್ಡು ನಾವು ಸಂಬಳ ಕೊಡ್ತೀವಲ್ಲ ನಿಮಗೆ ಅನುಷ್ಠಾನ ಸಮಿತಿಗೆ. ಓಕೆ, ಇಲ್ಲಿಯವರೆಗೆ ನಾನೊಬ್ಬ ಸಮಿತಿಯ ಸದಸ್ಯನಾಗಿ ಹೇಳ್ತಾ ಇದ್ದೀನಿ, ಒಂದೇ ₹1 ನಮ್ಮ ಕಾರ್ಯಕರ್ತರಿಗೆ ಅಥವಾ ಸಮಿತಿ ಸದಸ್ಯರಿಗೆ ಬಂದಿದೆ ಅಂತ ನೀವು ಪ್ರೂವ್ ಮಾಡ್ಬಿಟ್ರೆ ನಾನು ಸಮಿತಿಯಿಂದ ರಾಜೀನಾಮೆ ಕೊಟ್ಬಿಡ್ತೀನಿ. ₹1 ಪುಕ್ಸಟ್ಟೆಗೆ ಚಾಕ್ರಿ, ಪುಕ್ಸಟ್ಟೆಗೆ. ಒಂದು ನಿಮಿಷ ರೀ, ಸಮಿತಿಗಳಿಗೆ ಅಧ್ಯಕ್ಷರುಗಳಿಗೆ ಸಂಬಳ ಬಂದಿದೆ, ಅದನ್ನ ಹೊರತುಪಡಿಸಿ ಸಮಿತಿಯ ಸದಸ್ಯರಿಗೆ ಯಾರಿಗೂ ದುಡ್ಡು ಬಂದಿಲ್ಲ, ಯಾರಿಗೂ ಬಂದಿಲ್ಲ. ನಾವು ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ಮಾತ್ರ, ಯಾರಿಗೂ ಬಂದಿಲ್ಲ, ಅಧ್ಯಕ್ಷರುಗಳಿಗೆ ಮಾತ್ರ, ಸದಸ್ಯರಿಗೆ ಯಾರಿಗೂ ಬಂದಿಲ್ಲ. ಸಂಬಳ ಇಲ್ಲ ಸ್ವಾಮಿ ನಮ್ಗೆ. ಯಾರು ಹೇಳಿದ್ರು ಸಂಬಳ ಇದೆ ಅಂತ? ₹1200 ಸಮಿತಿಯ ಸದಸ್ಯರುಗಳಿಗೆ ಸಭಾಪತಿಯ ಮಾತ್ರ ಇರೋದು. ಸಮಿತಿ ಯಾರಿಗೂ ಸಂಬಳ ಇಲ್ಲ, ಸಭಾಪತಿಯನ್ನು ಕೊಟ್ಟಿಲ್ಲ ರೀ. ಆದ್ರೂ ನಾವು ಮಾಡ್ತಾ ಇದೀವಿ. ಯಾಕೆ ಮಾಡ್ತಾ ಇದೀವಿ? 23ಕ್ಕೆ ಚುನಾವಣೆಗೆ ಮುಂಚೆ ನಾವು ಗ್ಯಾರಂಟಿ ಕಾರ್ಡ್ಗಳನ್ನ ನಾವು ವಿತರಣೆ ಮಾಡಿದ್ವಿ. ನಾವು ನಮ್ಮ ಬೂತ್ ವರ್ಕರ್ಗಳು ತಗೊಂಡೋಗ್ಬಿಟ್ಟು ಎಲ್ಲಾ ಕಾರ್ಯಕರ್ತರು ಹೋಗ್ಬಿಟ್ಟು ಜನಕ್ಕೆ ಬೂತ್ ವರ್ಕರ್ಗಳಿಗೆ ಕೊಟ್ಬಿಟ್ಟು ಬಂದಿದ್ವಿ ಗ್ಯಾರಂಟಿಗಳು. 5 ಗ್ಯಾರಂಟಿ ಸಮಿತಿ ಸದಸ್ಯರ ಕೇಳಿ, ನೀವ್ ಹೇಳ್ತೀರಿ ಸಂಬಳ ಕೊಡ್ತೀರ ಅಂತೇಳಿ. ಸಭಾಭತ್ಯೆ ಅಂತೇಳಿ, ಒಂದ್ ನಿಮಿಷ, ಸಭಾಭತ್ಯೆ ಅಂತೇಳಿ ₹1200 ತಗೋತಾರೆ. ಸಭಾಭತ್ಯೆ 1200 ಬಂದಿಲ್ಲ. ಓಕೆ, ನಾವು ಗ್ಯಾರಂಟಿ ಕಾರ್ಡ್ಗಳನ್ನ ಕೊಟ್ಬಿಟ್ಟು ಬಂದಿದೀವಿ. ಇದು ನಮ್ಮ ಕರ್ತವ್ಯ. 5 ವರ್ಷ ಗ್ಯಾರಂಟಿ ಸ್ಕೀಮು ಎಲ್ರಿಗೂ ತಲುಪಿದ್ಯಾ ಅಂತ ನೋಡೋದು ನಮ್ಮ ಕರ್ತವ್ಯ. ಅದನ್ನ ನಾವು ಮಾಡ್ತಾ ಇದೀವಿ. ಮತ್ತೊಂದು ಬಹಳ ಮುಖ್ಯವಾದಂತ ಅಂಶ, ಮಹಾರಾಷ್ಟ್ರದಲ್ಲಿ ಲಡ್ಕಿ ಬೆಹನ್ ಯೋಜನೆಯಡಿಯಲ್ಲಿ ಪರಿಷ್ಕರಣೆ ಮಾಡಿದ್ದಾರೆ. 14,000 ಗಂಡಸರು ಫಲಾನುಭವಿಗಳು ಗುರುತು ಹಿಡಿದಿದ್ದಾರೆ. 10 ಲಕ್ಷ ಟ್ಯಾಕ್ಸ್ ಪೇಯರ್ಗಳು ಗುರುತು ಹಿಡಿದಿದ್ದಾರೆ ಮಹಾರಾಷ್ಟ್ರದಲ್ಲಿ. ಅದರಲ್ಲಿ 5 ಲಕ್ಷ ಸರ್ಕಾರಿ ಉದ್ಯೋಗಿ. ಪರಿಷ್ಕರಣೆ ಯಾಕೆ ಮಾಡಬಾರ್ದು? ಪರಿಷ್ಕರಣೆ ಕರ್ನಾಟಕದಲ್ಲೂ ಆದ್ರೆ ಸಾವಿರಾರು ಏನಂತಾರೆ ಅನಗತ್ಯವಾಗಿ ಫಲಾನುಭವಿಗಳು ಯಾರು ಇದ್ದಾರೆ ಅವರ ಗುರ್ತಿಡಿಬಹುದು, ಅವ್ರನ್ನ ಬದಲಾಯಿಸಬಹುದು. ಇವ್ರಿಗೆ ಗ್ಯಾರಂಟಿ ಯೋಜನೆ ಪರಿಷ್ಕರಣೆ ಆಗ್ಬೇಕು. ಯಾಕೆಂದ್ರೆ ಅರ್ಹ ಫಲಾನುಭವಿಗಳು ದುಡ್ಡು ತಗೋತಾರೆ. SR ಆಗಿಲ್ಲ ಇವ್ರಿಗೆ, SR ಬೇಕಿಲ್ಲ ಅವ್ರಿಗೆ. ಇದು ಪರಿಷ್ಕರಣೆ ಆಗ್ಬೇಕು. SR ವಿರೋಧ ಮಾಡ್ತಾರೆ. SIR ಬಗ್ಗೆನೂ ಮಾತಾಡೋಣ. SIR ಯಾರು ಬೇಡ ಅಂತ ಹೇಳ್ತಿರೋದು? SIR ಬೇಡ ಅಂತ ಹೇಳಿ ಜಾಗನೇ ಇಲ್ಲ ರೀ. SIR ಎಷ್ಟು ರಾಜ್ಯದ ಕೇರಳದಲ್ಲಾಗಿಲ್ವಾ? ಯಾರಿಗೆ ಬೇಡ ಅಂತಿದ್ದು? ಡೈವರ್ಟ್ ಮಾಡ್ಬೇಡಿ ಸರ್. ಇದು ಕಿಸಾನ್ ಸಮ್ಮಾನ್ ಯೋಜನೆಯ ಮೂಲಕ 10 ಕೋಟಿ ಭಾರತೀಯ ರೈತರು ನೇರವಾಗಿ ಪ್ರತಿದಿನ ಅಂದ್ರೆ 3 ತಿಂಗಳು ಒಂದ್ಸರಿ ಹಣ ಪಡ್ಕೊಳ್ತಾ ಇದ್ರು. ಇಲ್ಲಿ ಯಾವುದೇ ಲೋಪದೋಷ ಬಂದಿಲ್ಲ. ಇಲ್ಲಿ ಕರ್ನಾಟಕ ಸರ್ಕಾರದಲ್ಲಿ ಕೇವಲ 1 ಕೋಟಿ ಜನರಿಗೆ ಹಣ ತಲುಪಿಸಕ್ಕೆ ಇಷ್ಟೊಂದು ಗ್ಯಾರಂಟಿ ಸಮಿತಿ ಅಧ್ಯಕ್ಷರುಗಳು ಇದ್ರು ಕೂಡ ಇವ್ರ ಕೈಯಲ್ಲಿ ಏನು ಮಾಡಕ್ಕಾಗಿಲ್ಲ. ಮತ್ತೆ ಇನ್ನೊಂದು ಕೇಳಕ್ ಬರ್ತೀನಿ, ಈ ಸಮಿತಿ ಅಧ್ಯಕ್ಷರು ಯಾವ ಆಧಾರದ ಮೇಲೆ ನೇಮಕಾತಿ ಆದ್ರು? ಇವ್ರು ಏನಾದ್ರು IAS ಪಾಸ್ ಮಾಡಿದಾರ, KS ಪಾಸ್ ಮಾಡಿದಾರ, ಯಾವ ಮಾನದಂಡದಲ್ಲಿ ಇವ್ರು ಆಗಿದ್ದಾರೆ ಅನ್ನೋದನ್ನ
ಸರ್ IAS ಎಲ್ಲ ಈ ಹುದ್ದೆಯಲ್ಲಿ ಕುತ್ಕೊಳಕ್ ಆಗುತ್ತಾ ಸರ್? ಒಬ್ಬರಿಗೆ ಯಾವ ಮಾನದಂಡ? ಅಲ್ಲಿರುವಂತ ಸ್ಥಳೀಯ ನಾಯಕರು ಅದಕ್ಕೆ ಎಲ್ಲರಿಗೂ ಜನಪ್ರತಿನಿಧಿ ಆಗಿರ್ಬೇಕು, ಎಜುಕೇಟೆಡ್ ಆಗಿರ್ಬೇಕು ಅಂತವ್ರನ್ನ. ಸರ್ ಪ್ರತಿ ಮನೆ ತ ಹೋಗಿ ನಾವು ಕೊಡ್ಸಿದೀವಿ ಸರ್, ಅವ್ರಿಗೆ ಏನೇನು ಬಂದಿಲ್ಲ ಅದೆಲ್ಲ ಮಾಡಿದೀವಿ, ಅದಕ್ಕೋಸ್ಕರ ಸಮಾಜ ಸೇವೆ ಮಾಡಿದೀವಿ. ಇವ್ರು ಹೇಳ್ತಾರಲ್ಲ ಸರ್, ಇವರು ಸತ್ತೋಗಿರೋದು ನಮ್ಗೇನು ಕನ್ಸು ಬಿದ್ದಿದ್ದ ನಮ್ಗೆ ಇವಾಗಲ್ವಾ ಸರ್ ಗೊತ್ತಾಗಿದ್ದ ಅದನ್ನ? ಅಲ್ಲ, ಇವರು ಎಲ್ಲ ಕೊಡ್ಸಿದ್ದೆ ಸತ್ತವ್ರದ ಮಾಹಿತಿ ಯಾಕೆ ಕೊಟ್ಟಿಲ್ಲ? ತಾಲೂಕು ಲೆವೆಲ್ ಅಲ್ಲಿ ಕೇಳ್ರಿ, ತಾಲೂಕು ಲೆವೆಲ್ ಪಂಚಾಯತಿ ಲೆವೆಲ್ ಅಲ್ಲಿ ಸತ್ತಂತವರ ಮಾಹಿತಿನ ಇವ್ರಿಗೆ ಗ್ಯಾರಂಟಿ ಪರಿಷ್ಠಾನ ಯೋಜನೆ ಜವಾಬ್ದಾರಿ ಏನು? ಸತ್ತವರ ಮಾಹಿತಿನ ಅಲ್ಲಿ ಕೊಡ್ಬೇಕಾಗಿತ್ತು. 3 ವರ್ಷದಿಂದ ಯಾಕೆ ನೀವು ಮಾಹಿತಿ ಕೊಟ್ಟಿಲ್ಲ? ಈಗ ಸಡನ್ ಆಗಿ ಏನ್ ಮಾಹಿತಿ ಬಂತು? ಈಗಾಗಲೂ 68.776 ಕೋಟಿ ಸತ್ತವರ ಹಣಕ್ಕೆ ಹೋಗಿದೆ. ಇದು ನ್ಯಾಯ ಏನ್ರಿ? ಈಗ ಇವರು ಸತ್ತೋರ್ ಬಗ್ಗೆ ಮಾಹಿತಿ ಕೇಳ್ತಾರಲ್ಲ, ಸತ್ತೋರು ಮರಣ ಮತ್ತು ಪ್ರಮಾಣದಲ್ಲಿ ದೃಢೀಕರಿಸ ಅವ್ರ ಆಧಾರು ಡಿಲೀಟ್ ಇರಿ ಒಂದ್ ನಿಮಿಷ, ಆಧಾರು ಡಿಲೀಟ್ ಆದ್ಮೇಲೆ ಮಾತ್ರ ಯಾರೇ ಆಗ್ಲಿ ಸತ್ತೋರ್ ಬಗ್ಗೆ ನಾವು ಇರಿ ಒಂದು ಸರ್ಕಾರದ ನಿಬಂಧನೆಗಳಿದೆ. ಮರಣ ಹೊಂದ ನಂತರ ಒಂದ್ ನಿಮಿಷ, ಮರಣ ಹೊಂದಿನ ನಂತರ ಅದು ಅವ್ರ ಆಧಾರ್ನ ಲಿಂಕ್ ಆಗಿ ಆಧಾರ್ ಹೋಗ್ಬಿಟ್ಟು ಅಪ್ಡೇಟ್ ಆಗುತ್ತೆ. ಆಧಾರು ಮರಣ ಹೊಂದಿದ ಅಪ್ಡೇಟ್ ಆದ್ಮೇಲೆ ಡಿಲೀಟ್ ಆದ ಅದೇ ಪರಿಷ್ಕರಣೆ. ಇವ್ರು ಹೇಳೋ ಮನೆ 3 ವರ್ಷ ನಿದ್ರೆ ಮಾಡ್ತಾ ಇದ್ರು. ನಿದ್ರೆ ಓಲ್ಡ್ ಪೆನ್ಷನ್ ಸ್ಕೀಮ್ ಯಾವ ರೀತಿ ವರ್ಕ್ ಆಗ್ತಿದೆ ಅಲ್ಲಿ ಹೇಗೆ ಕಂಡು ಹಿಡಿತಾ ಇದಾರೆ? ಮರಣ ಹೊಂದಿರೋನ್ನ ಓಲ್ಡ್ ಪೆನ್ಷನ್ ಸ್ಕೀಮ್ ಸಮಿತಿನ ಮುಚ್ಚ